ಯಾವಾಗ ನೀವು RSS ಬಗ್ಗೆ ಹೇಳಿದ್ರಿ, ಪ್ರಾರ್ಥನೆಯನ್ನು ಹೇಳಿದ್ರಿ, ಆವಾಗ ನಿಮ್ಮ ಹೈಕಮಾಂಡ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂತು. ನಿಮಗೆ ಸೂಚನೆ ಬಂದಿದೆ ಇದರಿಂದ ಆಚೆ ಬರಬೇಕು. ಅದಕ್ಕಾಗಿ ಯು ಕ್ರಿಯೇಟೆಡ್ ಎ ಕಾಂಟ್ರವರ್ಸಿ ಇನ್ ಚಾಮುಂಡಿ ಬೆಟ್ಟ ಟು ಪ್ಲೀಸ್ ಯುವರ್ ಬಾಸಸ್. ಯು ಕ್ರಿಯೇಟೆಡ್ ಕಾಂಟ್ರವರ್ಸಿ ಅಂದರೆ RSS ಬಗ್ಗೆ ಹೇಳಿರೋದು ಮರ್ತೋಗ್ಬೇಕು, ಹೊಸ ವಿವಾದವನ್ನು ಹುಟ್ಟಾಕಬೇಕು. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಸಿದ್ದರಾಮಯ್ಯಂದಿದೆ ಮಾನಸಿಕತೆ. ನೀವು ಹಿಂದೂ ದೇವಸ್ಥಾನಗಳನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅದೇ ಮಾನಸಿಕತೆಯೇ, ಅದೇ ಪ್ಲೀಸಿಂಗ್ ನೇಚರ್ಗೆ ಇವತ್ತು DK ಶಿವಕುಮಾರ್ ಹೋಗ್ತಾ ಇದ್ದಾರೆ. ನೀವೇನು ಮಾಡುವವರಿದ್ದೀರಿ? ಚಾಮುಂಡಿ ಬೆಟ್ಟವನ್ನು ವಕ್ಫ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡುವವರಿದ್ದೀರಾ? ಏನು ನಿಮ್ಮ ಷಡ್ಯಂತ್ರ? ಏನು ನಿಮ್ಮ ಹುನ್ನಾರ? ಅದರ ಮೊದಲ ಭಾಗವಾಗಿ ನೀವು ಬಾಣ ಮುಸ್ತಕ್ ಅವರನ್ನು ಕರೆದಿದ್ದೀರಾ? ಏನು ನಡೆಸಕ್ಕೆ ಹೊರಟಿದ್ದೀರಿ ಕರ್ನಾಟಕದಲ್ಲಿ? ಹಿಂದೂ ಹಬ್ಬ ಮಾಡೋಕ್ಕೆ ಬಿಡಲ್ಲ, ಗಣೇಶನ ಇಡೋಕ್ಕೆ ಬಿಡಲ್ಲ, ಹಾಡು ಹಾಕೋಕ್ಕೆ ಬಿಡಲ್ಲ, ಮೆರವಣಿಗೆ ಮಾಡೋಕ್ಕೆ ಬಿಡಲ್ಲ. ಇದಕ್ಕೆಲ್ಲ ನಿಬಂಧನೆಗಳು. ಬೇರೆಯವರಿಗೆ ಇದು ಅನ್ವಯ ಆಗಲ್ಲ. ಹಿಂದೂಗಳಿಗೆ ಇಷ್ಟು ರಿಸ್ಟ್ರಿಕ್ಷನ್ ಹಾಕ್ತೀರಾ? ಅದರ ಮೇಲೆ ನೀವು ಈ ರೀತಿಯ ಕಾಂಟ್ರವರ್ಸಿಯನ್ನು, ಚಾಮುಂಡಿ ಬೆಟ್ಟ ಎಷ್ಟು ಧೈರ್ಯ ಬೇಕು ನಿಮಗೆ? ಚಾಮುಂಡಿ ಬೆಟ್ಟವನ್ನು ಹಿಂದೂಗಳ ಆಸ್ತಿ ಅಲ್ಲ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ಏನು ಮಾಡಕ್ಕೆ ಹೊರಟಿದ್ದೀರಿ? DK ಶಿವಕುಮಾರ್ ಅವರು, ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮಾನಸಿಕವಾಗಿ ದಿವಾಳಿಯಾಗಿದ್ದಾರೆ, ಸಾಂಸ್ಕೃತಿಕವಾಗಿ ದಿವಾಳಿಯಾಗಿದ್ದಾರೆ, ಧಾರ್ಮಿಕವಾಗಿ ನೀವು ದಿವಾಳಿಯಾಗಿದ್ದೀರಿ. ನಿಮ್ಮ ದಿವಾಳಿತನವನ್ನು ಕನ್ನಡದ ಮೇಲೆ ಹೇರಬೇಡಿ, ಕನ್ನಡಿಗರ ಮೇಲೆ ಹೇರಬೇಡಿ, ನಮ್ಮ ದೇವಸ್ಥಾನಗಳ ಮೇಲೆ ಹೇರಬೇಡಿ. ನೀವು RSSನ ಪ್ರಾರ್ಥನೆ ಹೇಳಿದ್ದನ್ನು ಮರೆಸುವುದಕ್ಕಾಗಿ ಇವತ್ತು ಹೊಸ ಕಾಂಟ್ರವರ್ಸಿಯನ್ನು ಹುಟ್ಟು ಹಾಕಿದ್ದೀರಿ. ಇದನ್ನು ಹಿಂದೂ ಸಮಾಜ ಒಪ್ಪಲ್ಲ, ಮೈಸೂರಿನ ಜನತೆ ಒಪ್ಪಲ್ಲ. ಏನು ನಡೆಸಿದ್ದೀರಿ ನೀವು? ಏನು ನಿಮ್ಮ ವಿಚಾರ ಇದೆ? ನಿಮ್ಮ ಹೈಕಮಾಂಡ್ ಹಿಂದೂ ವಿರೋಧಿ ಇದೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅವರ ಹಿಂದೂ ವಿರೋಧಿ ಭಾವನೆಗೆ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ಕಾಂಟ್ರವರ್ಸಿ ಸ್ಟೇಟ್ಮೆಂಟಿಂದ ಆಚೆ ಬರೋಕ್ಕೆ ನೀವು ಇವತ್ತು ಚಾಮುಂಡಿ ಬೆಟ್ಟವನ್ನು ಕಾಂಟ್ರವರ್ಸಿ ಮಾಡಿದ್ದೀರಿ. ನಾವಿದನ್ನು ಒಪ್ಪಲ್ಲ, ನಾವಿದನ್ನು ವಿರೋಧ ಮಾಡ್ತೀವಿ. ನಿಮ್ಮ ಹತ್ರ ಸರ್ಕಾರ ಇರ್ಬೋದು, 135 ಸೀಟ್ ಇರ್ಬೋದು, ನಿಮ್ಮ ಸರ್ಕಾರ ಗಟ್ಟಿ ಇದೆ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಚಾಮುಂಡೇಶ್ವರಿ ಇದೆಲ್ಲವನ್ನು ನೋಡ್ತಾ ಇದ್ದಾಳೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಹಿಂದೂ ವಿರೋಧಿ ಇದೆ, ಯಾವುದು ಚಾಮುಂಡಿ ವಿರೋಧಿ ಇದೆ, ಯಾವುದು ಚಾಮುಂಡಿ ಬೆಟ್ಟದ ವಿರೋಧಿ ಇದೆ, ಇದಕ್ಕೆ ತಕ್ಕ ಪಾಠವನ್ನು ದೇವರು ಕಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ.